ಹಲೋ ಎವ್ರಿವಾನ್, ಥ್ಯಾಂಕ್ ಯು ಸೋ ಮಚ್ ನನಗೆ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಿನ್ನೆ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಕೊಟ್ಟಿದ್ರು, ಯಾರು ಹಿಟ್ಟು ಯಾರು ಫ್ಲಾಪು ಹೇಳಿ ಅಂತ ಕಂಟೆಸ್ಟೆಂಟ್ಸ್ಗೆ. ನಿಮ್ಮ ಪ್ರಕಾರ ಯಾರು ಹಿಟ್ಟು ಯಾರು ಫ್ಲಾಪು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಯಾರು ಹಿಟ್ ಕೊಟ್ಟಿದ್ದು ಯಾರು ಫ್ಲಾಪ್ ಕೊಟ್ಟಿದ್ದು ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ಸ್ಗೆ, ಇಲ್ಲಾಂದರೆ ಯಾರಾದರೂ ಸರಿಯಾಗಿ ಕೊಡಲಿಲ್ವಾ, ಅವರು ಕೊಡಬಾರ್ದಿತ್ತು ಅನಿಸಿದ್ರು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇನ್ನು ಡೈರೆಕ್ಟ್ ಟಾಸ್ಕ್ ವಿಚಾರ ಮಾತಾಡೋದಾದ್ರೆ, ಯಾರು ಹಿಟ್ಟು ಯಾರು ಫ್ಲಾಪ್ ಕೊಡಿ ಅಂತ ಭವ್ಯಗೌಡ ಇಂದ ಸುದೀಪ್ ಸರ್ ಒಬ್ಬೊಬ್ಬರ ಹೆಸರು ಕರೆದು ಸ್ಟಾರ್ಟ್ ಮಾಡಿದ್ರು. ಆಗ ಭವ್ಯಗೌಡ ಇದ್ಬಿಟ್ಟು ಫಸ್ಟ್ ಧನರಾಜ್ ಕೊಟ್ಟಿದ್ರು. ನಿಮ್ಮೆಲ್ಲರಿಗೂ ಗೊತ್ತು, ಆ್ಯಕ್ಚುಲಿ ಧನರಾಜ್ ಮತ್ತು ಭವ್ಯ ಅವರಿಬ್ಬರ ಮಧ್ಯ ತುಂಬ ಒಳ್ಳೆ ಬಾಂಡಿಂಗ್ ಇದೆ ಅಂತ, ಅಣ್ಣ ತಂಗಿ ಬಾಂಧವ್ಯ. ಮತ್ತು ಅವರಿಬ್ಬರು ತುಂಬ ಕಂಫರ್ಟಬಲ್ ಆಗಿ ಒಬ್ಬರ ಮೇಲೆ ಒಬ್ಬರು ಜೋಕ್ ಹಾಕ್ಕೊಂಡು ಬೇರೆಯವ್ರ ಮೇಲೆ ಕಾಮಿಡಿ ಮಾಡೋದು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡೋರಿಗೂ ಕೂಡ. ಸೊ ಹಂಗಾಗಿ ಭವ್ಯಗೌಡ ಅವರು ಧನರಾಜ್ ಅವರಿಗೆ ಹಿಟ್ ಒಂದು ಬ್ಯಾಡ್ಜ್ನ ಕೊಡ್ತಾರೆ. ಮತ್ತು ಫ್ಲಾಪ್ ಅಂತ ಬಂದಾಗ ಸುರೇಶ್ ಅವರು ಕೊಡ್ತಾರೆ. ಭವ್ಯಗೌಡ ಅವರು ಹೇಳಿದ ರೀಸನ್ ಏನು ಅಂದರೆ, ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಸುರೇಶ್ ಅವರು ಬಾತ್ರೂಮ್ ಕೀನ ಕದ್ದು ಕೀ ಅಲ್ಲ, ಅದು ಬೀಗ ಇರುತ್ತಲ್ಲ, ಅದನ್ನು ಕದ್ದು ಬಚ್ಚಿಟ್ಕೊಂಡಿರ್ತಾರೆ. ಆಗ ನಮ್ಮ ತ್ರಿವಿಕ್ರಮ್ ಆಗಿರ್ಬೋದು, ಧರ್ಮ ಅವರಾಗಿರ್ಬೋದು, ಎಲ್ಲರೂ ಹೋಗಿ ಕೇಳಿದ್ರು ಕೂಡ ಅವ್ರು ಕೊಡೋ ಪ್ರಯತ್ನ ಅಂತೂ ಮಾಡಲ್ಲ, ಅವರೇ ಕರೆಕ್ಟು ಅಂತ ವಾದಿಸ್ಕೊಳ್ತಾರೆ. ಸೊ ಆ ಪಾಯಿಂಟ್ನ ಹಿಡಿದ್ಬಿಟ್ಟು ಭವ್ಯಗೌಡ ಅವರು, ನನಗೆ ಆ ಥರ ಮಾಡಿದ್ದು ಇಷ್ಟ ಆಗಲಿಲ್ಲ ಸರ್, ಅವರು ತುಂಬ ಸ್ಟ್ರಾಟಜಿ ಮಾಡಬೇಕು, ಹೈ ಸ್ಟ್ರಾಟಜೀಸ್ ಎಲ್ಲ ಮಾಡಬೇಕು ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾರೆ. ಬಟ್ ಯಾವಾಗಲೂ ಅವರು ಆ ಥರ ಸ್ಟ್ರಾಟಜೀಸಲ್ಲೆಲ್ಲ ಫೇಲೇ ಆಗ್ತಾರೆ ಸರ್ ಅಂತ ಎಕ್ಸಾಂಪಲ್ ಕೊಟ್ಬಿಟ್ಟು ಸುರೇಶ್ ಅವ್ರಿಗೆ ಹೇಳಿದ್ರು. ಬಟ್ ಸುರೇಶ್ ಅವರು ಮಾಡಿದ್ದು ಆಸ್ ಅ ಟಾಸ್ಕ್ ನಾವು ಕಾಪಾಡ್ಕೋಬೇಕು ಅಂತ, ಇವ್ರದ್ದು ಕಾಪಾಡ್ಕೊಳ್ಳೋ ಧರ್ಮ ಆಗಿತ್ತು. ಬಟ್ ಇವ್ರೇನು ಅಂದರೆ, ಅವ್ರ ಕೆಲಸ ಮಾಡೋಕ್ಕೆ ಅಲ್ವಾ ನಾವು ಹೋಗಿದ್ದು, ಮಾನವೀಯತೆಯಿಂದ ಕೊಡೋಕೆ ಹೋದರೆ ಆ ಥರ ಟ್ರಿಕ್ ಯೂಸ್ ಮಾಡಿದ್ದು ಸರಿಯಲ್ಲ ಅಂತ ಇವ್ರಿಗೆ ಅನಿಸಿದೆ. ಸೊ ಅಲ್ಲಿ ಅವ್ರ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಕರೆಕ್ಟ್ ಅನಿಸುತ್ತೆ. ಬಟ್ ಆ್ಯಸ್ ಎ ಜನರಲ್ ಆಗಿ ನಾವೊಂದು ಅನಲೈಸ್ ಮಾಡಿ ನೋಡಿದಾಗ ಇವ್ರದ್ದೇ ತಪ್ಪು, ಸ್ವರ್ಗವಾಸಿಗಳದ್ದೇ ತಪ್ಪು, ಇವರೇ ಕಾಪಾಡ್ಕೋಬೇಕಾಗಿತ್ತು ಅಂತ ಅನಿಸುತ್ತೆ. ಸುರೇಶ್ ಅವರು ಗೇಮಲ್ಲಿ ಎಲ್ಲದರಲ್ಲೂ ತುಂಬ ಹೊಂದಿಸ್ಕೊಂಡಿದ್ರು. ಸೊ ನನಗೆ ಅವ್ರಿಗೆ ಫ್ಲಾಪ್ ಕೊಟ್ಟಿದ್ದು ಸ್ವಲ್ಪ ಇಷ್ಟ ಆಗಲಿಲ್ಲ ಭವ್ಯಗೌಡ ಅವರು. ಬಟ್ ಅವ್ರ ರೀಸನ್ ನೋಡಿಕೊಂಡ್ರೆ ಕರೆಕ್ಟು ಅಂತ ಅನ್ನಿಸ್ತು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಮಂಜು ಅವರು ಹಿಟ್ ಬಂದುಬಿಟ್ಟು ತ್ರಿವಿಕ್ರಮಿಗೆ ಕೊಟ್ಟು ಅವ್ರು ಹೇಳಿದ್ದ ರೀಸನ್ ಮಾತ್ರ ತುಂಬ ಇಷ್ಟ ಆಯಿತು, ನನಗೆ ಕೂಡ ಅನ್ನಿಸ್ತು. ಯಾಕಂದರೆ ತ್ರಿವಿಕ್ರಮ್ ಅವರು ಫಸ್ಟ್ ರೌಂಡ್ ಬಾಲ್ ಟಾಸ್ಕ್ ಆಡಬೇಕಾದ್ರೆ ಬಿದ್ದೋಗ್ಬಿಟ್ಟಿರ್ತಾರೆ, ಹಾರ್ಟ್ ಕಂಪ್ರೆಷನ್ ಆಗಿಬಿಟ್ಟಿತ್ತಂತೆ, ಡಿಹೈಡ್ರೇಷನ್ ಆಗೋಗ್ಬಿಟ್ಟಿತ್ತಂತೆ ಅಂತ ಬಂದು ಹೇಳಿದ್ರು. ಬಟ್ ಆದರೆ ಅವರು ಥರ್ಡ್ ರೌಂಡಲ್ಲಿ ಇಲ್ಲ ನಾನು ಹಾಡ್ತೀನಿ ಅಂದ್ಬಿಟ್ಟು ಒಂದು ಟೀಮ್ಗೋಸ್ಕರ ಮತ್ತೆ ಬಂದು ಹಾಡಿ ಗೆದ್ಕೊಟ್ರು. ಆ ಟೀಮ್ ಸ್ಪಿರಿಟ್ ಇದೆ, ನನಗೆ ಆ ಮನುಷ್ಯ ತುಂಬ ಇಷ್ಟ ಆಗ್ತಾನೆ ಅಂದ್ಬಿಟ್ಟು ಸೂಪರ್ ಹಿಟ್ ಬಂದುಬಿಟ್ಟು ತ್ರಿವಿಕ್ರಮ್ ಅವರು ಕೊಟ್ಟರು. ಇನ್ನು ಫ್ಲಾಪ್ ಬಂದುಬಿಟ್ಟು ಮಂಜು ಅವರು ರಂಜಿತ್ ಅವರು ಕೊಟ್ಟರು. ಯಾಕಂದರೆ ಅವರು ಅದಕ್ಕೆ ಸರಿಯಾಗಿ ಎಕ್ಸ್ಪ್ಲನೇಷನ್ ನಮಗೆ ಎಪಿಸೋಡಲ್ಲಿ ತೋರಿಸ್ಲಿಲ್ಲ. ಅವರು ಜಸ್ಟ್ ಅವರು ಸ್ಪೋರ್ಟ್ಸ್ಮ್ಯಾನ್ಶಿಪ್ಪು ಅದೆಲ್ಲ ಇದ್ದರೂ ಕೂಡ ಅವರು ಸೋತರು ಅನ್ನೋ ದೃಷ್ಟಿಲಿ ಇರಬೇಕು ಅನಿಸುತ್ತೆ. ಯಾಕಂದರೆ ನರಕವಾಸಿಗಳು ಸೋತರು. ಸೊ ಅದನ್ನು ಇಟ್ಕೊಂಡು ಅವ್ರಿಗೆ ಸ್ಪೋರ್ಟ್ಸ್ಮ್ಯಾನ್ಶಿಪ್ ಇದ್ದರೂ ಕೂಡ ಸೋತರು, ಅದಕ್ಕೋಸ್ಕರ ನಾನು ಅವರಿಗೆ ಫ್ಲಾಪ್ ಕೊಡ್ತೀನಿ ಅಂತ ಮಂಜು ಅವರು ರಂಜಿತ್ ಅವ್ರಿಗೆ ಹೇಳ್ದಂಗಿದೆ. ಇನ್ನು ಥರ್ಡ್ ಬಂದುಬಿಟ್ಟು ಧನರಾಜ್ ಅವ್ರು ಬಂದುಬಿಟ್ಟು ಭವ್ಯ ಅವ್ರಿಗೆ ಕೊಟ್ಟರು. ಭವ್ಯ ಅವರು ಕೊಡ್ತಾ, ಅವ್ರು ನನಗೆ ಕೊಟ್ಟಿದ್ದಾರೆ ಅಂತ ಕೊಡ್ತಾ ಇಲ್ಲ ಸರ್, ಆ್ಯಕ್ಚುಲಿ ಅವರಿಗೂ ನನಗೂ ತುಂಬ ಕಂಫರ್ಟ್ ಇದೆ, ಮತ್ತು ನಾನು ಅವ್ರ ಹತ್ರ ತುಂಬ ಕಂಫರ್ಟ್ ಇರ್ತೀನಿ. ಅಷ್ಟೇ ಅಲ್ಲದೆ ಒಂದು ಕ್ಯಾಪ್ಟನ್ ಆಗೋಕ್ಕೆ ಯಾರು ಅರ್ಹರು ಅಂತ ಕೇಳಬೇಕಾದ್ರೆ, ನಮ್ಮೊಳಗಡೆ 6 ಮೆಂಬರ್ಸ್ನ ಸೆಲೆಕ್ಟ್ ಮಾಡಿ ಅಂತ ಡಿಸ್ಕಷನ್ ಆಗ್ತಿರ್ಬೇಕಾದ್ರೆ ಭವ್ಯಗೌಡ ಅವರು ನನ್ನ ಹೆಸರು ತೊಗೊಂಡು ನನಗೆ ಇವರು ಕ್ಯಾಪ್ಟನ್ ಆಗ್ಬೋದು ಅಂತ ಸಜೆಸ್ಟ್ ಮಾಡಿದ್ದು ನನಗೆ ತುಂಬ ಪರ್ಸ್ನಲಿ ಇಷ್ಟ ಆಯಿತು. ಅದಕ್ಕೋಸ್ಕರ ಹಿಟ್ಟು ನಮ್ಮ ಭವ್ಯ ಅಂತ ಹೇಳ್ತಾರೆ. ಮತ್ತು ಫ್ಲಾಪ್ ಬಂದ್ಬಿಟ್ಟು ಅವರು ಹಂಸ ಅವರು ಕೊಡ್ತಾರೆ. ಯಾಕಂದರೆ ರಂಜಿತ್ ಅವರು ಪಾಪ ಅವರಿಗೋಸ್ಕರ, ಅದು ನಮಗೂ ಕೂಡ ಎಲ್ಲರಿಗೂ ಗೊತ್ತಾಗುತ್ತೆ, ಪಾಪ ಅವರಿಗೋಸ್ಕರ ನಮ್ಮ ಹಂಸ ಅವರು ಕ್ಯಾಪ್ಟನ್ ಆಗಬೇಕು ಅಂತ ಎಷ್ಟು ಟ್ರೈ ಮಾಡಿ ಎಷ್ಟು ಹೋರಾಡಿ ಮಾಡಿರ್ತಾರೆ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಹಂಸ ಅವರು ಕ್ಯಾಪ್ಟನ್ ಆಗೋದ್ರು ಅಂತ ಅವ್ರನ್ನ ರಂಜಿತ್ ಅವ್ರನ್ನ ಲೆಕ್ಕಿಸ್ತೇನೂ ಕೂಡ, ಹೆಂಗಿದ್ದೀರಾ ಎಲ್ಲರೂ ಚೆನ್ನಾಗಿದೆಯಾ ಅಂತ ಅವ್ರಿಗೇನು ಕೇಳ್ದೇ ಹೊರಟೋಗ್ಬಿಡ್ತಾರೆ ಒಳಗಡೆ. ಸೊ ಅದು ಮನುಷ್ಯತ್ವ ಅಂತ ಯೋಚನೆ ಮಾಡಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ ಧನರಾಜ್ ಅವರು. ಅದಕ್ಕೋಸ್ಕರ ಫ್ಲಾಪ್ ಬಂದುಬಿಟ್ಟು ನಮ್ಮ ಹಂಸ ಅವರು ಕೊಡ್ತಾರೆ, ಧನರಾಜ್ ಅವರು. ಅದಾದಮೇಲೆ ಗೌತಮಿ ಅವ್ರು ಬಂದುಬಿಟ್ಟು ಹಿಟ್ಟು ತ್ರಿವಿಕ್ರಮಿಗೆ ಕೊಡ್ತಾರೆ. ಯಾಕಂದರೆ ಅವ್ರು ಮಾತಾಡೋ ಶೈಲಿ ಆಗಿರ್ಬೋದು, ಅವ್ರು ಟಾಸ್ಕ್ ಆಡೋ ರೀತಿ ಆಗಿರ್ಬೋದು, ಎಲ್ಲನೂ ನಿಭಾಯಿಸೋದಾಗಿರ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಗೌತಮಿಯವರು ಫ್ಲಾಪ್ ಬಂದುಬಿಟ್ಟು ಜಗದೀಶ್ ಸರ್ಗೆ ಕೊಡ್ತಾರೆ. ಜಗದೀಶ್ ಸರ್ಗೆ ಅವ್ರಿಗೆ ಕೊಡ್ತಾ ತುಂಬ ಒಳ್ಳೆ ರೀಸನ್ ಹೇಳಿದ್ರು ಅಂತ ಹೇಳ್ಬೋದು. ಸರ್, ಅವ್ರಿಗೆ ನಾವು ದೊಡ್ಡವರು ಅಂತ ಎಷ್ಟು ರೆಸ್ಪೆಕ್ಟ್ ಕೊಡೋಕೆ ಹೋದರೂ ಕೂಡ ಆ ರೆಸ್ಪೆಕ್ಟ್ನ ಅವರು ಉಳಿಸ್ಕೊಳ್ಳಲ್ಲ. ನಾವು ಪಾತ್ರೆ ಬಂದು ತೊಳಿರಿ ಅಂತ ತುಂಬ ಇದ್ರಾಗ ಹೇಳ್ತೀವಿ, ಒಂದು ಸಾಫ್ಟ್ ಟೋನಾಗೆ ಒಂದು ಗೌರವ ಕೊಟ್ಟು ಮಾತಾಡಿಸ್ತೀವಿ. ಬಟ್ ಆದರೆ ಅವ್ರ ಗೌರವನ ಅವರು ಉಳಿಸ್ಕೊಳ್ಳಲ್ಲ ಅಂತ ಹೇಳ್ತಾರೆ ಗೌತಮಿಯವರು. ಯಾಕಂದರೆ ಪಾತ್ರೆ ತೊಳಿಬೇಡಿ ಅಂತ ಎಷ್ಟು ಸಲ ಜಗದೀಶ್ ಅವ್ರಿಗೆ ತುಂಬ ಒಳ್ಳೆ ಮಾತಿಂದ ಹೇಳಿ ತುಂಬ ರೆಸ್ಪೆಕ್ಟ್ಫುಲ್ ಆಗಿದ್ದರೂ ಕೂಡ
ಜಗದೀಶ್ ಅವರು ಉಳಿಸ್ಕೊಳ್ಳಿಲ್ಲ ಅವರು ಲಾಸ್ಟ್ ವಾರನ. ಫ್ಲಾಪ್ ಜಗದೀಶ್ ಸರ್ಗೆ ಇದು ಕರೆಕ್ಟ್ ಅಂತ ಅನ್ನಿಸ್ತು ನನ್ನ ಪ್ರಕಾರ. ಮತ್ತು ಅದಾದಮೇಲೆ ಧರ್ಮ, ಸೂಪರ್ ಹಿಟ್ ಬಂದ್ಬಿಟ್ಟು ಧನರಾಜ್ ಅವರು ಕೊಡ್ತಾರೆ. ಧನರಾಜ್ ಅವರು ಕೊಡ್ತಾ ಹೇಳಿದ್ದು ಮಾತ್ರ ತುಂಬ ಚೆನ್ನಾಗಿತ್ತು. ಏನು ಹೇಳಿದ್ರು ಅಂದರೆ, ಸರ್ ಇವರು ಜಗದೀಶ್ ಸರ್ ಅವ್ರ ಜೊತೆ ಫೈಟ್ ಮಾಡ್ತಿರ್ಬೇಕಾದ್ರೆ ಅವರಿಗೆ ಅವ್ರು ನೋಡ್ಕೊಳ್ಳಿ ಅಂತ ಉಸ್ತುವಾರಿಯಾಗಿ ಮಾಡಿರ್ತಾರೆ. ಆಗ ಅವ್ರು ಎಷ್ಟು ಟ್ರಿಗರ್ ಮಾಡಿದ್ರು ಒಂದೇ ಒಂದು ಸಲ ಅಗ್ರೆಷನ್ ಆಗಿ ಅವ್ರ ಪವರ್ ಏನು ಅಂತ ತೋರಿಸಿದ್ರು ಅಲ್ಲಿ. ಅದು ನನಗೆ ತುಂಬ ಇಷ್ಟ ಆಯಿತು ಇವ್ರದ್ರಲ್ಲಿ ಅಂತ ಧರ್ಮ ಅವ್ರು ಹೇಳ್ತಾರೆ. ಅದು ಎಲ್ಲರಿಗೂ ಕೂಡ ಇಷ್ಟ ಆಗಿತ್ತು. ಯಾಕಂದರೆ ನಾವು ಜಸ್ಟ್ ಕಾಮಿಡಿ ಧನರಾಜ್ ಅವ್ರನ್ನೇ ನೋಡಿದ್ವಿ ಹೊರತು ಒಂದು ಓಪನ್ ಅಪ್ ಆಗಿ ಮಾತಾಡೋ ಧನರಾಜ್ ಅವ್ರನ್ನ ನಾವು ನೋಡಿರಲಿಲ್ಲ. ಮತ್ತು ಕಾಮಿಡಿ ಮಾಡಿ ಸೆಟೈರ್ ಹಾಕ್ಕೊಂಡು ಅವ್ರ ಮೇಲೆ ಅದೊಂದ್ಸಲ ಜೋಕ್ ಮಾಡಿಕೊಂಡು ಅವ್ರ ಕೈ ಅಂತೆಲ್ಲ ತೋರಿಸ್ಕೊಂಡು ತುಂಬ ಚೆನ್ನಾಗಿ ಜಗದೀಶ್ ಸರ್ ಅವ್ರನ್ನ ಇಮಿಟೇಟ್ ಮಾಡಿದರು, ಕೋಪ ಕೂಡ ಮಾಡ್ಕೊಂಡಿದ್ರು. ಸೊ ಅದು ನನಗೆ ತುಂಬ ಇಷ್ಟ ಆಯಿತು ಅವತ್ತು ಧನರಾಜ್ ಅವರಲ್ಲಿ ಅಂತ ಅಂದ್ಬಿಟ್ಟು ನಮ್ಮ ಧರ್ಮ ಅವರು ಹಿಟ್ನ ಬಂದ್ಬಿಟ್ಟು ನಮ್ಮ ಧನರಾಜ್ ಅವರು ಕೊಡ್ತಾರೆ. ಮತ್ತು ಫ್ಲಾಪ್ನ ಸುರೇಶ್ ಅವರು ಕೊಡ್ತಾರೆ. ಸೇಮ್ ರೀಸನ್ ಸುರೇಶ್ ಅವ್ರಿಗೆ ಎಲ್ಲರೂ ಹೇಳ್ತಾ ಇರೋದು, ನಾವು ಅವರಿಗೋಸ್ಕರ ನೀರು ತಂದು ಅವರಿಗೋಸ್ಕರ ಏನಾದರೂ ಮಾಡೋದ ಅಂತ ಹೋದರೆ ಅವ್ರು ನೋಡಿದ್ರೆ ನಮ್ಮದೇ ಲಾಕ್ ಬೀಗನ ಎತ್ತಿಟ್ಕೊಂಡ್ಬಿಟ್ಟು ಆಟ ಆಡ್ಸೋಕ್ಕೆ ಪ್ರಯತ್ನ ಪಟ್ಟರು. ಅದು ನಾವು ಸುರೇಶ್ ಅವರಿಂದ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಧರ್ಮ ಅವರು ರೀಸನ್ ಕೊಟ್ಟು ಸುರೇಶ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ, ಅಂದರೆ ಸುರೇಶ್ ಅವ್ರಿಗೆ ಫ್ಲಾಪ್ ಅಂತ ಕೊಡ್ತಾರೆ. ಅದಾದಮೇಲೆ ಯಮುನಾ ಬಂದ್ಬಿಟ್ಟು ಹಿಟ್ಟು ಧರ್ಮ ಕೊಡ್ತಾರೆ. ಇಲ್ಲಿ ಯಮುನಾಗೆ ಏನು ಪಾಯಿಂಟ್ ಅನ್ನಿಸ್ತು ನನಗೆ, ಅವತ್ತು ಧರ್ಮ ಅವರು ಹೆಣ್ಮಕ್ಳಿಗೋಸ್ಕರ ಓಡಾಡಿದಾಗ ಸೇಮ್ ಅನಿಸಿತ್ತು. ಯಾಕಂದರೆ ಅಷ್ಟು ಕಾಮಾಗೆ ಕೂಲಾಗೆ ಸೆಟಲ್ ಡೌನ್ ಆಗಿರೋ ಮನುಷ್ಯ ಸೀಮೆ ಹೆಂಗ್ಸು ಗುರು ಅಂತ ಯಾವಾಗ ನಮ್ಮ ಮಾನಸ ಅವ್ರ ಮೇಲೆ ವಾಯ್ಸ್ ರೇಸ್ ಮಾಡಿದ್ರು ಜಗದೀಶ್ ಅವರು, ಆವಾಗ ನಮ್ಮ ಧರ್ಮ ಅವರೇ ಹೋಗ್ಬಿಟ್ಟು ಸರ್ ಹಂಗೆಲ್ಲ ಮಾತಾಡಬೇಡಿ ಅಂತ ತುಂಬ ರೂಡಾಗೆ ಮೈ ಮೇಲೆ ಬೀಳೋಕೆ ಹೋದ್ರು ಕೂಡ ಜಗದೀಶ್ಗೆ ಅವ್ರಿಗೆ ಎದುರುಕೊಳ್ದೇ ಫೇಸ್ ಮಾಡಿ ಒಂದು ವಿಮೆನ್ಗೆ ಸ್ಟ್ಯಾಂಡ್ ತೊಗೊಂಡ್ರು ಅವತ್ತು ಧರ್ಮ ಅವರು. ನನಗೂ ಕೂಡ ತುಂಬ ಇಷ್ಟ ಆಯಿತು. ಇದು ಡಿಸರ್ವ್ ಟು ಬಿ ಹಿಟ್ ಅಂತ ಅನ್ನಿಸ್ತು. ಸೊ ಯಮುನಾ ಅವರು ನಮ್ಮ ಧರ್ಮ ಅವರಿಗೆ ಹಿಟ್ ಕೊಟ್ಟರು. ಫ್ಲಾಪ್ ಬಂದ್ಬಿಟ್ಟು ಮಂಜು ಅವರು ಕೊಟ್ಟರು, ಸುರೇಶ್ ಅವರು ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಯಾಕಂದರೆ ಸುರೇಶ್ ಅವ್ರ ಹತ್ರ ಕೂಡ ಇವರಿಗೆ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಡೆದಿದೆ. ಸೊ ನಾವೇನು ಮಾತಾಡೋಕೆ ಹೋದ್ರೂ ಅವರು ನನ್ನ ಸಂಶಯ ದೃಷ್ಟಿಲೇ ನೋಡ್ತಾರೆ, ಮತ್ತು ನನ್ನ ಜೊತೆ ಜಾಸ್ತಿ ಮಾತಾಡಲ್ಲ, ಮತ್ತು ಎಲ್ಲನೂ ಪರ್ಸ್ನಲಾಗಿ ತೊಗೊಳ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಯಮುನಾ ಅವರು ಫ್ಲಾಪ್ ಬಂದುಬಿಟ್ಟು ಸುರೇಶ್ ಅವರು ಕೊಟ್ಟರು. ಅದಾದಮೇಲೆ ಜಗದೀಶ್ ಬಕೆಟ್ ಹಿಡಿದಿದ್ದು ಹಂಸಗೆ. ಅಂದರೆ ಇದನ್ನು ಒಂದು ಕಂಟೆಂಟ್ ಮಾಡೋಕ್ಕಂತಲೇ ಟ್ರೈ ಮಾಡ್ತಾ ಇದ್ದಾರೆ ಹೊರತು ಯಮುನಾ ಅವ್ರು ಏನೋ ನನಗೆ ಫೇವರ್ ಮಾಡ್ತಾರೆ ಅಂತ ಜಗದೀಶ್ ಅವ್ರು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಇವ್ನು ಹೆಂಗಾದ್ರೂ ಮಾಡಿ ಕಾಲು ಎಳಿಬೇಕು, ಇವ್ನು ಹೆಂಗಾದ್ರೂ ಮಾಡಿ ನನ್ನ ರೂಟಿಗೆ ತೊಗೊಬರ್ಬೇಕು, ಹಂಗೆ ಮಾಡ್ತಾ ಇದ್ದಾರೆ ಹೊರತು ಹಂಸ ಅವ್ರು ನಂಬಲ್ಲ. ಸೊ ಹಿಟ್ಟು ಕ್ಯಾಪ್ಟನ್ ಕೊಟ್ಬಿಟ್ಟು ಸರ್ ಅವರು ನನ್ನ ಹಾಮ್ ಮಾಡಲ್ಲ ಅಂತ ನಾನು ನಂಬಿದ್ದೀನಿ ಅಂತಾರೆ. ಹಾಮ್ ಮಾಡೋದೇ ಜಗದೀಶ್ ಅವ್ರಿಗೆ ಹಂಸ ಅವರು. ಅದು ಅವ್ರು ಬಾಯ್ಬಿಟ್ಟೆ ಹೇಳ್ತಾ ಇದ್ದಾರೆ. ಹಿಂಗೆಲ್ಲ ಬಕೆಟ್ ಹಿಡಿಬೇಕಾ ಅಂತ ಕೂಡ ಹಂಸ ಅವರೇ ಹೇಳ್ತಾ ಇದ್ದಾರೆ ಜಗದೀಶ್ ಸರ್ ಅವ್ರಿಗೆ ಹಿಟ್ ಕೊಟ್ಟಾಗ. ಸೊ ಜಗದೀಶ್ ಅವರು ಹಿಟ್ಟು ಬಂದುಬಿಟ್ಟು ನಮ್ಮ ಹಂಸ ಅವರು ಕೊಟ್ಟರು. ಮತ್ತು ಫ್ಲಾಪ್ ಬಂದುಬಿಟ್ಟು ಮಾನಸ್ ಅವ್ರಿಗೆ. ಮೋಸ್ಟ್ಲಿ ಅದು ಕಾಮಿಡಿಯನ್ ವೈಫ್ ಅಂದಿದ್ದು ಇನ್ನೂ ಮರ್ತೋಗ್ತಾ ಇಲ್ಲ ಜಗದೀಶ್ ಸರ್ ಅಂತ ಅನಿಸುತ್ತೆ. ಯಾಕಂದರೆ ಹೋಗಲೋ ಅಂದ್ರಲ್ಲ ಮಾನಸ್ ಅವರು, ಅದನ್ನಿನ್ನೂ ಮನಸ್ಸಲ್ಲೇ ಇಟ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಹೇಳ್ತಾರೆ ಸರ್ ಅವರು ಟಾಸ್ಕಲ್ಲೂ ಅಷ್ಟು ಮಾಡಿಲ್ಲ, ಕಾಲು ಮುರ್ಕೊಂಡ್ರು ಅಂತ ಅದೇ ನೆಪವಾಗಿ ಯಾವಾಗಲೂ ಮಲಗಿರ್ತಾರೆ, ಅವರಷ್ಟು ಆ್ಯಕ್ಟಿವಾಗಿ ನನಗೆ ಕಾಣಲ್ಲ ಅಂತ ಅಂದ್ಬಿಟ್ಟು ಫ್ಲಾಪ್ನ ಮಾನಸ್ ಅವ್ರಿಗೆ ಕೊಟ್ಟರು. ಮಾನಸ್ ಅವರು ಅದು ರೀಸನ್ ಕರೆಕ್ಟೇ, ಯಾಕಂದರೆ ಅವರಷ್ಟು ಆ್ಯಕ್ಟಿವಾಗಿ ಕಾಣಿಸ್ತಾ ಇಲ್ಲ. ಅವರಿಂದ ಎಕ್ಸ್ಪೆಕ್ಟ್ ಮಾಡಿದ್ದು ನಾವು ತುಂಬಾ ಇತ್ತು, ಬಟ್ ಇಲ್ಲಿ ನೋಡಿದ್ರೆ ಎಲ್ಲ ತುಸ್ಪಟಾಕಿ ಆಯಿತು. ಅದಾದಮೇಲೆ ನಮ್ಮ ಹಂಸ ಅವ್ರು ಬರ್ತಾರೆ. ಹಂಸ ಅವ್ರು ಬಂದುಬಿಟ್ಟು ಯಮುನಾ ಕೊಡ್ತಾರೆ ಹಿಟ್ಟು. ಯಮುನಾ ಕೊಡ್ತಾ ತುಂಬ ಒಳ್ಳೆ ರೀಸನ್ ಹೇಳಿದ್ರು ಅನ್ಸುತ್ತೆ. ಯಾಕಂದರೆ ಅವ್ರು ಎಲಿಮಿನೇಟ್ ಆಗೋ ಕಂಟೆಸ್ಟೆಂಟೇ ಅಲ್ಲ, ಎಲಿಮಿನೇಟೇ ಆಗಬಾರ್ದು. ಇನ್ನೂ ಜಾಸ್ತಿ ಜನ ಏನೂ ಮಾಡಲ್ದಿದ್ದರು, ಕೈ ಕಟ್ಕೊಂಡು ಕೂತ್ಕೊಂಡಿರೋರು ಕೂಡ ಇವತ್ತು ಮನೇಲಿದ್ದಾರೆ. ಸೊ ಅವರು ಸ್ವಲ್ಪ ಹಾರ್ಷಾಗಿ ಮಾತಾಡ್ಬೋದು, ಬಟ್ ಅವ್ರು ಮಾತಾಡೋ ಇಂಟೆನ್ಷನ್ ಮಾತ್ರ ತುಂಬ ಕರೆಕ್ಟಾಗಿರುತ್ತೆ. ಅಷ್ಟೇ ಅಲ್ಲದೆ ನರಕವಾಸಿಗಳು ಎಲ್ಲ ಟಾಸ್ಕ್ ಆಡಿ ಟಯರ್ಡ್ ಆಗಿದ್ರು ಕೂಡ ಎಲ್ಲರಿಗೂ ಹೋಗಿ ಜ್ಯೂಸ್ ಮಾಡಿಕೊಂಡು ಒಂದು ಕರುಣಾಮಯಿ ಥರ ಎಲ್ಲನೂ ನೋಡ್ಕೊಂಡಿದ್ದೆ ಯಮುನಾ ಅವರು ಅಂತ ಹೇಳ್ಬಿಟ್ಟು ಹಿಟ್ ಕೊಡ್ತಾರೆ. ನನಗೂ ಅಷ್ಟೇ ಅವ್ರಂದ್ರೆ ತುಂಬ ರೆಸ್ಪೆಕ್ಟ್ ಇದೆ. ಯಮುನಾ ಮ್ಯಾಮು ಇನ್ನೂ ಸ್ವಲ್ಪ ದಿನ ಬಿಗ್ ಬಾಸಲ್ಲಿ ಇರಬೇಕಾಗಿತ್ತು ಅಂತ ನನಗೂ ಕೂಡ ಅನಿಸುತ್ತೆ. ಸೊ ಹಿಟ್ಟು ಅವರು ಕೊಟ್ಟಿದ್ದು ನನಗೆ ಕರೆಕ್ಟ್ ಅಂತ ಅನ್ನಿಸ್ತು. ಇನ್ನು ಫ್ಲಾಪ್ ಬಂದುಬಿಟ್ಟು ಅನುಷಾ ಅವರು ಕೊಡ್ತಾರೆ. ಅನುಷಾ ಅವರು ಕೊಡ್ತಾ ನೀವೇನು ಟಾಸ್ಕ್ ಆಡಿಲ್ಲ, ಮಧ್ಯ ಆಡಿದ್ರಿ ಅಂತ ಅನ್ನಿಸ್ತು, ಬಟ್ ನನಗೆ ಅಷ್ಟೇನು ಕಾಣಿಸ್ಲಿಲ್ಲ, ಎಲ್ಲರ ಹತ್ರನೂ ಮನೆಯಲ್ಲಿ ಇನ್ವಾಲ್ವ್ಮೆಂಟ್ ಕಡಿಮೆ ಇದೆ ಅಂತ ಹೇಳಿದ್ರು. ಆ್ಯಕ್ಚುಲಿ ಅನುಷಾ ಅವರು ಅಷ್ಟು ಕಾಣಿಸ್ಕೊಂಡಿದ್ದಾರೆ. ಮೋಕ್ಷಿತಾಪ ಇನ್ನೂ ಜಾಸ್ತಿ ಕಾಣಿಸ್ಕೊಂಡಿಲ್ಲ. ಮತ್ತು ಟಾಸ್ಕ್ ಆಡಿದ್ರಳು ಅಷ್ಟೇ, ಜಸ್ಟ್ 1 ಟಾಸ್ಕ್ ಆಡಿದ್ರು ಬಿಟ್ಟರೆ ಯಾವ ಟಾಸ್ಕು ಮೋಕ್ಷಿತಾಪ ಆಡಿಲ್ಲ. ಸೊ ನನ್ನ ಪ್ರಕಾರ ಫ್ಲಾಪ್ ಅನುಷಾ ಅವ್ರಿಗೆ ಡಿಸರ್ವ್ ಆಗಲ್ಲ, ಯಾಕಂದರೆ ಇನ್ನೂ ಜಾಸ್ತಿ ಜನ ಹಂಸ ಅವರಿಗೆ ಗೊತ್ತಿರೋರು ಇದ್ದಾರೆ ಅಂತ ಅನ್ನಿಸ್ತು. ಆದಮೇಲೆ ನಮ್ಮ
ಐಶ್ವರ್ಯ ಬಂದುಬಿಟ್ಟು ಮಂಜಣ್ಣನ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ರು ಐಶ್ವರ್ಯ ಅವರು ಅಂತ ಅನ್ನಿಸ್ತು. ಯಾಕಂದರೆ ಇವತ್ತು ಒಂದು ಸ್ವಲ್ಪ ಒಗ್ಗಟ್ಟಾಗೆ ಪ್ರತಿಯೊಂದು ಟಾಸ್ಕ್ ಗೆದ್ದಿದ್ದಾರೆ. ಮತ್ತು ಸ್ವರ್ಗವಾಸಿಗಳು ಇಷ್ಟು ಚೆನ್ನಾಗಿ ನಗ್ನಗ್ತಾ ಒಟ್ಟಿಗೆ ಕೂತ್ಕೊಂಡು ಕಾಮಿಡಿ ಮಾಡಿಕೊಂಡು ನಗ್ತಾ ಇದ್ದಾರೆ ಅಂದರೆ ಅದಕ್ಕೆ ಕಾರಣನೇ ಮಂಜಣ್ಣ. ಸೊ ಮಂಜಣ್ಣ ಇರಲಿಲ್ಲ ಅಂದರೆ ಮೋಸ್ಟ್ಲಿ ಸ್ವರ್ಗವಾಸಿಗಳು ಸುಮ್ಮನೆ ಕಚ್ಚಾಡ್ಕೊಂಡು ಅದೇ ಜಗಣ ಹೇಳಿದ್ರಲ್ಲ, ಇಲ್ಲಿಬ್ರು ಕೂತ್ಕೊಂಡು ಇದು ಮಾಡ್ತಾರೆ, ಅದರಲ್ಲಿ ಯೂನಿಟಿ ಇಲ್ಲ ಅಂತ. ಅದು ನಿಜ ಆಗೋಗ್ಬಿಟ್ಟಿರೋದೇನೋ ಮಂಜಣ್ಣ ಇಲ್ಲ ಅಂದರೆ. ಸೊ ಸೂಪರ್ ಹಿಟ್ಟು ಪಕ್ಕ ಮಂಜಣ್ಣಗೆ ಸಿಗಬೇಕು. ಐಶ್ವರ್ಯ ಕರೆಕ್ಟಾಗಿ ಕೊಟ್ಟರು ಅಂತ ಅನ್ನಿಸ್ತು ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಮತ್ತು ಫ್ಲಾಪ್ ಬಂದುಬಿಟ್ಟು ಸುರೇಶ್ ಅವರು ಕೊಟ್ಟರು. ಅದು ಐಶ್ವರ್ಯಗೆ ನಿಜವಾಗ್ಲೂ ತುಂಬ ಬೇಜಾರಾಗಿದೆ. ಅಂದರೆ ನೀನು ನಡ್ಕೊಳ್ಳೋ ರೀತಿ ಸರಿಯಿಲ್ಲ, ನೀನು ಮಾತಾಡೋ ರೀತಿ ಸರಿಯಿಲ್ಲ ಅಂದರೆ ಅದು ಹುಡುಗಿರಿಗೆ ಮರ್ತೋಗೋಕ್ಕೆ ತುಂಬ ಟೈಮ್ ಸಿಗುತ್ತೆ. ಅದನ್ನು ಪರ್ಸ್ನಲಾಗಿ ಕೂಡ ಹುಡುಗಿರು ತೊಗೋತಾರೆ. ಅದೇ ಐಶ್ವರ್ಯವ್ರಿಗೂ ಆಗಿರೋದು ಅಂತ ಅನಿಸುತ್ತೆ. ಅದನ್ನೇ ಹೇಳಿದ್ರು ಅವರು, ಸರ್ ನಾನು ಏನು ಮಾಡಿದ್ರು ಪರ್ಸ್ನಲಾಗೆ ತೊಗೋತಾರೆ, ಮತ್ತು ನಾನೇ ಹೋಗಿ ಮಾತಾಡ್ತಾ ಇರ್ತೀನಿ ಯಾವಾಗ್ಲೂ, ಬಟ್ ಆದರೆ ಅವರಿಂದ ಏನೂ ಸರಿಯಾಗಿ ಇನ್ಪುಟ್ ಆಗಲಿ ಬರಲ್ಲ. ಸೊ ಅದಕ್ಕೋಸ್ಕರ ಮತ್ತು ಇನ್ವಾಲ್ವ್ಮೆಂಟು ಕೂಡ ನನ್ನ ಜೊತೆ ಅಷ್ಟು ಕಡಿಮೆ ಇದೆ ಅಂದ್ಬಿಟ್ಟು ಐಶ್ವರ್ಯ ಅವರು ಫ್ಲಾಪು ಸುರೇಶ್ ಅವರು ಕೊಟ್ಟರು. ಆ ಫ್ಲಾಪ್ ಕೊಡೋಕ್ಕೆ ರೀಸನ್ಸ್ ಕರೆಕ್ಟಾಗಿ ಕೊಡಲಿಲ್ಲ ನಮ್ಮ ಐಶ್ವರ್ಯ ಅವರು ಸುರೇಶ್ ಅವರು ಕೊಡಬೇಕಾದ್ರೆ ಅಂತ ನನಗನ್ನಿಸ್ತು. ಸ್ವಲ್ಪ ಜಾಸ್ತಿ ಪರ್ಸ್ನಲ್ ರೀಸನ್ಸೇ ಇತ್ತು ಹೌಸ್ ಇನ್ವಾಲ್ವ್ಮೆಂಟ್ ಆ ಥರ ಅಡ್ರೆಸ್ ಮಾಡೋದಕ್ಕಿಂತೂ ಅಂತ ನನಗನ್ನಿಸ್ತು. ಅದಾದಮೇಲೆ ನಮ್ಮ ತ್ರಿವಿಕ್ರಮ್ ಅವರು ಮಂಜಣ್ಣನಿಗೆ ಕೊಡ್ತಾ ಸೂಪರ್ ಹಿಟ್ಟು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಯಾಕಂದರೆ ಮಂಜಣ್ಣ ಅವರು ಹೋಗಿ ಯಮುನಾ ಅವ್ರ ಹತ್ರ ಸಾರಿ ಕೇಳಿ ಮಾತಾಡ್ತಾ ಇರ್ತಾರೆ. ಆ ಸಾರಿ ಕೇಳಿ ಅಂತ ಹೇಳಿದೆ ತ್ರಿವಿಕ್ರಮ್ ಅವರಂತೆ. ಹೆಂಗೆ ಹೇಳಿದ್ರು ಅಂತ, ಅಡುಗೆ ಮಾಡಬೇಕಾದ್ರೆ ಎಲ್ಲ ಹೆಲ್ಪ್ ಮಾಡ್ತಾರೆ ಅವ್ರು, ನಮಗೋಸ್ಕರ ನಮ್ಮ ಟೀಮ್ಗೋಸ್ಕರ ಇಷ್ಟೊಂದೆಲ್ಲ ಮಾಡಿದ್ದಾರೆ ಸರ್, ನೀವು ಆ ಥರ ಮಾತಾಡೋದು ತಪ್ಪಾಗುತ್ತೆ, ಹೋಗಿ ಮಾತಾಡಿ ಅಂತ ಹೇಳ್ದಾಗೇ ಮಂಜು ಅವರು ಹೋಗಿ ಯಮುನಾ ಅವ್ರ ಹತ್ರ ಸಾರಿ ಕೇಳಿದಂತೆ. ಅದಕ್ಕೆ ತ್ರಿವಿಕ್ರಮ್ ಅವ್ರು ಹೇಳ್ತಾರೆ, ಅವ್ರು ಅಷ್ಟೇ ದೊಡ್ಡವರಾಗಿದ್ದರೂ ಕೂಡ ನನಗೆ ವ್ಯಾಲ್ಯೂ ಕೊಟ್ಟು, ನನ್ನ ಮಾತಿಗೆ ವ್ಯಾಲ್ಯೂ ಕೊಟ್ಟು, ಬೇರೆಯವ್ರದ್ದು ಒಪಿನಿಯನ್ನು ಕೂಡ ಕನ್ಸಿಡರ್ ಮಾಡಿ ಅವ್ರು ಮಾತಾಡ್ತಾರೆ. ಅದಕ್ಕೋಸ್ಕರ ಅವರು ಸೂಪರ್ ಹಿಟ್ ಅಂತ ಹೇಳಿದ್ರು ತ್ರಿವಿಕ್ರಮ್, ವಿಚ್ ವಾಸ್ ಸೋ ಗುಡ್. ಅದಾದಮೇಲೆ ಸುರೇಶ್ ಫ್ಲಾಪ್, ಸೇಮ್ ರೀಸನ್. ಏನಂದರೆ ಆ ಬೀಗದ ಕೈನ ಅವರಿಂದ ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ತುಂಬ ಅಲ್ಲಿ ಚಿಕ್ಕದಾಗೆ ಥಿಂಕ್ ಮಾಡಿದರು ಸುರೇಶ್ ಅವರು ಅಂತ ನನಗನ್ನಿಸ್ತು. ಸೊ ಅದಕ್ಕೋಸ್ಕರ ನಾನು ಫ್ಲಾಪ್ ಸುರೇಶ್ ಅವ್ರಿಗೆ ಅಂತ ಹೇಳಿದರು. ಅದು ಅವರಿಗೆ ತುಂಬ ಡೀಪಾಗಿ ಹರ್ಟ್ ಆಗಿದೆ ಅನಿಸುತ್ತೆ, ಯಾಕಂದರೆ ನೀರು ಕೊಡೋಕೆ ಹೋದಾಗ ಅವರು ಆ ಕೆಲಸ ಮಾಡಿದರು ಅಂತ. ಮತ್ತು ಶಿಶಿರ್ನ ಕೇಳಿದ್ರು. ಶಿಶಿರ್ ಹತ್ರ ರೀಸನ್ ಹೇಳಿಲ್ಲ, ಬಟ್ ಜಸ್ಟ್ ನೇಮ್ಸ್ ಕೇಳಿದ್ರು. ಹಿಟ್ಟು ಬಂದುಬಿಟ್ಟು ರಂಜಿತ್ ಅವರು ಸೂಪರ್ ಹಿಟ್ಟು. ಫ್ಲಾಪ್ ಬಂದುಬಿಟ್ಟು ನಮ್ಮ ಜಗದೀಶ್ ಸರ್, ಬಿಕಾಸ್ ಯಾಕಂದರೆ ತುಂಬ ಸಲ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಅಂತ. ಮೋಕ್ಷಿತನ ಕೇಳಿದಾಗ ಮೋಕ್ಷಿತ್ ಅವರು ಸೂಪರ್ ಹಿಟ್ ಗೌತಮಿ ಅವರು ಕೊಟ್ಟಿದ್ದಾರೆ, ಮತ್ತು ಫ್ಲಾಪ್ ಬಂದುಬಿಟ್ಟು ಜಗದೀಶ್ ಸರ್ ಕೊಟ್ಟಿದ್ದಾರೆ. ಸೂಪರ್ ಹಿಟ್ ಗೌತಮಿ ಅವ್ರಿಗೆ ಏನು ಅಂದರೆ ಅವರು ತುಂಬ ಮಾನವೀಯತೆಯಿಂದ ಥಿಂಕ್ ಮಾಡ್ತಾರೆ. ಫುಡ್ಡು ಎಲ್ಲ ನಾವೆಲ್ಲಿ ಕೇಳಿಬಿಡ್ತೀವೋ, ಅವ್ರಿಗಿಲ್ಲ ಅನ್ನೋಕ್ಕಾಗದೆ ನಮ್ಮ ಮುಂದೆ ಕೂತ್ಕೊಂಡು ತಿನ್ನೋಕ್ಕಾಗದೆ ಬೇರೆಯವರೆಲ್ಲೋ ತಿನ್ಬರ್ತಾರೆ. ಮತ್ತು ಜಗದೀಶ್ ಸರ್ ತುಂಬ ಸಲ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ, ಅದಕ್ಕೋಸ್ಕರ ಅವ್ರಿಗೆ ಫ್ಲಾಪ್ ಅಂತ ಹೇಳ್ತಾರೆ. ಅದಾದಮೇಲೆ ಸುರೇಶ್ ಅವ್ರನ್ನ ಕೇಳಿದಾಗ ರಂಜಿತ್ ಅವ್ರಿಗೆ ಹಿಟ್ ಕೊಡ್ತಾರೆ, ಮತ್ತು ಫ್ಲಾಪ್ ಬಂದುಬಿಟ್ಟು ಭವ್ಯಗೌಡ ಅವರು ಕೊಡ್ತಾರೆ. ಮತ್ತು ರಂಜಿತ್ ಅವರು ಗೋಲ್ಡ್ ಸುರೇಶ್ಗೆ ಹಿಟ್ ಕೊಡ್ತಾರೆ, ಫ್ಲಾಪ್ ಬಂದುಬಿಟ್ಟು ಜಗದೀಶ್ ಸರ್ ಅವ್ರಿಗೆ. ಸೊ ಓವರಾಲ್ ನೋಡಿದಾಗ 3 ಸೂಪರ್ ಹಿಟ್ಟು ರಂಜಿತ್ ಅವ್ರಿಗೆ ಸಿಕ್ಕಿರುತ್ತೆ. ಅವರೇ ಹೈಯೆಸ್ಟ್ ಸೂಪರ್ ಹಿಟ್ ಪಡ್ಕೊಂಡಿರ್ತಾರೆ. ನರ್ಕದಲ್ಲಿದ್ದರೂ ಕೂಡ ಸೂಪರ್ ಹಿಟ್ಟು ನಮ್ಮ ರಂಜಿತ್ ಅವ್ರಿಗೆ ಬಂದಿರುತ್ತೆ. ಫ್ಲಾಪ್ ಬಂದುಬಿಟ್ಟು 4 ಸುರೇಶ್ ಅವ್ರಿಗೆ ಬಂದಿರುತ್ತೆ, 5 ಜಗದೀಶ್ ಅವ್ರಿಗೆ ಬಂದಿರುತ್ತೆ. ಸೊ ಹೈಯೆಸ್ಟ್ ಫ್ಲಾಪ್ ಬಂದುಬಿಟ್ಟು ಜಗದೀಶ್ ಅವ್ರಿಗೆ. ಆಗ ಸುದೀಪ್ ಸರ್ ಹೇಳ್ತಾರೆ, ಇದೆಲ್ಲ ಮಾಡಿದ್ದು ನೀವು ಎಷ್ಟು ಪ್ರೆಸೆನ್ಸ್ ಆಗಿದ್ದೀರಾ ಮನೆಯಲ್ಲಿ, ಮತ್ತು ಎಷ್ಟು ನಿಮ್ಮ ಎಫೆಕ್ಟ್ ಬೇರೆಯವ್ರ ಮೇಲೆ ತೋರಿಸ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಅಷ್ಟೇ. ಫ್ಲಾಪ್ ಬಂದರೂ ಪರವಾಗಿಲ್ಲ, ಹಿಟ್ ಬಂದರೂ ಪರವಾಗಿಲ್ಲ, ಯಾರಿಗೂ ಏನೂ ಬಂದಿಲ್ಲ ಅಂತಿರೋ ಅವರು ಸ್ವಲ್ಪ ಥಿಂಕ್ ಮಾಡಿರಿ ಅಂತ ಹೇಳ್ತಾರೆ. ಯಾಕಂದರೆ ಐಶ್ವರ್ಯಗಾಗಿರ್ಬೋದು, ಮೋಕ್ಷಿತಪ್ಪಯ್ಯಗಾಗಿರ್ಬೋದು, ಆ ಕಡೆ ನಮ್ಮ ಶಿಶಿಗಾಗಿರ್ಬೋದು ಏನೂ ಬಂದಿರಲ್ಲ. ಸೊ ಹಂಗಿರ್ಬೇಕಾದ್ರೆ ಇನ್ನೆಲ್ಲ ಥಿಂಕ್ ಮಾಡಿ ಅಂತ ಒಂದು ಐಡಿಯಾಗೆ ಈ ಟಾಸ್ಕ್ ಮಾಡಿದರು. ನನಗಂತೂ ಫ್ಲಾಪ್ಗೆ ನಿಜವಾಗ್ಲೂ ಸುರೇಶ್ ಅವರು ಇದಲ್ಲ ಪಾಪ, ಅವರಿಗೆ ಬೇರೆ ಏನೋ ಎಷ್ಟೋ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ಅದೊಂದೇ ಒಂದು ಕೀ ಉದ್ದೇಶ ಇಟ್ಕೊಂಡು 3 ಜನನೂ ಕೂಡ ಅವರಿಗೆ ಫ್ಲಾಪ್ ಕೊಟ್ಟರು. ಭವ್ಯ ಅವರಾಗಿರ್ಬೋದು, ಮತ್ತು ನಮ್ಮ ಧರ್ಮ ಅವರಾಗಿರ್ಬೋದು, ಮತ್ತು ನಮ್ಮ ಐಶ್ವರ್ಯ ಪರ್ಸ್ನಲ್ ರೀಸನಿಂದ ಕೊಟ್ಟರು. ಅದಾದಮೇಲೆ ನಮ್ಮ ತ್ರಿವಿಕ್ರಮು ಕೂಡ ಅಷ್ಟೇ ಚಿಕ್ಕದಾಗಿ ಥಿಂಕ್ ಮಾಡಬಾರ್ದಾಗಿತ್ತು ಅಂತ ರೀಸನ್ ಹೇಳ್ಬಿಟ್ರು ಕೊಟ್ಟರು. ನನಗೆ ಫ್ಲಾಪ್ ಮಾತ್ರ ಜಗ್ಗು ಅಣ್ಣ ಕರೆಕ್ಟೇ, ಅವ್ರನ್ನ ಬಿಟ್ಟು ಬೇರೆ ಯಾರು ಒಪ್ಕೊಂಡ್ರು ಕೂಡ ಪ್ಲೇಸ್ಗೆ ಯಾರೂ ವ್ಯಾಲಿಡ್ ಅಲ್ಲ. ನಮ್ಮ ಜಗ್ಗು ಮಾವನೇ ಕರೆಕ್ಟ್, ಬಟ್ ಫ್ಲಾಪ್ ಮಾತ್ರ ಇಷ್ಟೊಂದು ನಮ್ಮ ಇವರು ಬರಬಾರ್ದಾಗಿತ್ತು ಅಂತ ಅನ್ನಿಸ್ತು. ರಂಜಿತ್ ಅವ್ರಿಗೆ ಓಕೆ ಪಾಪ ಇಷ್ಟೊಂದು ಟಾಸ್ಕ್ ಆಡಿದ್ದಾರೆ, ಬಂದರೂ ಪರವಾಗಿಲ್ಲ. ಇಷ್ಟು ಹಿಟ್ಟು ಫ್ಲಾಪ್ ಆಗಿತ್ತು. ನಿಮ್ಮ ಪ್ರಕಾರ ಯಾರು ಹಿಟ್ಟು ಯಾರು ಫ್ಲಾಪ್ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.